ಉಡುಪಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವುಗಳ ಸಹಕಾರದೊಂದಿಗೆ ಉಡುಪಿ ಯಕ್ಷಗಾನ ಕಲಾರಂಗದ ಐವೈಸಿ ಸಭಾಂಗಣದಲ್ಲಿ ಹಮ್ಮಿಕೊಂಡ ಸಂಸ್ಕೃತಿ ಉತ್ಸವದ 2ನೇ ದಿನದ ಕಾರ್ಯಕ್ರಮದಲ್ಲಿ ಉಡುಪಿ ಪಂಚಮಿ ಟ್ರಸ್ಟ್ ಪ್ರಾಯೋಜಿತ ಪಂಚಮಿ ಪುರಸ್ಕಾರವನ್ನು ಸಾಹಿತಿ ಕಿರುತೆರೆ ನಿರ್ದೇಶಕ ಟಿಎನ್ ಸೀತಾರಾಮ್ ಅವರಿಗೆ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಟಿಎನ್ ಸೀತಾರಾಮ್ ಅವರು ಕೃತಿಕ ಬುದ್ಧಿಮತ್ತೆ ಸಾಹಿತ್ಯ ಸಂಸ್ಕೃತಿಗಳ ಕ್ಷೇತ್ರಕ್ಕೆ ಕಾಲಿಟ್ಟರೆ ಸೃಷ್ಟಿಶೀಲ ಮನಸ್ಸುಗಳು ನಾಶವಾಗಿ ದೊಡ್ಡ ಅಪಾಯ ಉಂಟು ಮಾಡುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಗುರು ಲಂಕೇಶ್ ರವರನ್ನು ನೆನಪಿಸಿಕೊಂಡ ಅವರು, ಇದೇ ದಿನ ನನ್ನ ಗುರು ಪಿ ಲಂಕೇಶ್ ತೀರಿ ಹೋಗಿರುವುದು ಇಂದಿಗೆ 25 ವರ್ಷಗಳಾಗಿವೆ. ಲಂಕೇಶ್ ಅವರು ನನ್ನನ್ನು ಮನುಷ್ಯರನ್ನಾಗಿ ಮಾಡಿದರು. ಅವರ ನಾಟಕಗಳಲ್ಲಿ ನಾನು ಮುಖ್ಯ ಪಾತ್ರ ವಹಿಸುತ್ತಿದ್ದೆ ಎಂದರು. ಆದುದರಿಂದ ನನ್ನ ಸಾಧನೆಗೆ ದೊರೆತ ಈ ಪ್ರಶಸ್ತಿಯಲ್ಲಿ ಮುಖ್ಯ ಪಾಲು ಲಂಕೇಶ್ ಅವರಿಗೆ ಸಲ್ಲಬೇಕು ಎಂದು ತಿಳಿಸಿದರು. ಉಡುಪಿಯ ಹಿರಿಯ ವಿದ್ವಾಂಸ ನಾಡೋಜ ಪ್ರೊಫೆಸರ್ ಕೆಪಿ ರಾವ್, ಸಾಹಿತಿ ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು, ಲೇಖಕ ಜೋಗಿ, ಕಾರ್ಕಳ ಯಕ್ಷ ರಂಗಾಯಣ ನಿರ್ದೇಶಕ ಬಿಆರ್ ವೆಂಕಟರಮಣ ಐತಾಳ್, ಪಂಚಮಿ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಎಂ ಹರಿಶ್ಚಂದ್ರ ಮುಖ್ಯ ಅತಿಥಿಗಳಾಗಿದ್ದರು. ಉದ್ಯಮಿ ಸುಗುಣ ಸುವರ್ಣ, ಕಲಾ ಪೋಷಕ ಭುವನ ಪ್ರಸಾದ್ ಹೆಗ್ಡೆ, ಪ್ರತಿಷ್ಠಾನದ ಗೌರವಾಧ್ಯಕ್ಷ ಉಡುಪಿ ವಿಶ್ವನಾಥ್ ಶೆಣೆ, ಅಧ್ಯಕ್ಷ ಪ್ರೊಫೆಸರ್ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಾಧನೆಗಳು ಮತ್ತೆ ಆ ನಂಬಿಕೆ ತೋರಿಸುವಂತ ಕೆಲಸ ರವಿರಾಜ್ ಅವರು ಮಾಡಿದ್ದಾಗಲಿ, ಗಾಂಧಿ ಆಸ್ಪತ್ರೆ ಡಾಕ್ಟರ್ ಹರಿಶ್ಚಂದ್ರ, ಆಮೇಲೆ ನಮ್ಮ ವಿಶ್ವೇಶ್ವರ ಶೆಣೆ ಅವರು ಮಾಡಿದಾಗಲಿ ಎಲ್ಲ ನನ್ನ ಆ ನಂಬಿಕೆಯನ್ನ ಮತ್ತೆ ಪುನರುತ್ಥಾನ ಮಾಡುವಂತಹ ಒಂದು ಕೆಲಸ, ಮನುಷ್ಯತ್ವ ನನ್ನಲ್ಲಿ ತುಂಬುವಂಥ ಕೆಲಸ. ಹಾಗಾಗಿ ನಾವ್ಯಾರು ಸೋತಾಗ ಹತಾಶ ಆಗಬಾರ್ದು. ಒಂದು ಈ ಕತ್ತಲ ಸುರಂಗದ ಆಚೆ ಒಂದು ಸಣ್ಣ ಬೆಳಕು ಕಾಣ್ತಾ ಇರುತ್ತೆ. ಆ ಸಣ್ಣ ಬೆಳಕು ನಿಧಾನಕ್ಕೆ ಹತ್ತಿರ ಬಂದು ನಮ್ಮ ಎದೆಯೊಳಕ್ಕೆ ಸೇರಿಕೊಳ್ಳುತ್ತೆ. ಆವತ್ತಿನವರೆಗೆ ನಾವು ಕಾಯಬೇಕಾಗುತ್ತೆ. ಆವತ್ತಿನ ಈ ಸಾಧನೆ ಇದೇನು ಮಾಡೋದು, ಸಿನಿಮಾ ಬೇರೆ ಕಾರಂತರು ಮತ್ತು ಕಾರ್ನಾಡರು ಒಂದು ಸಿನಿಮಾ ಮಾಡ್ತಾರೆ. ಲಂಕೇಶ್ ಅವ್ರಿಗೆ ಅವ್ರು ಮಾಡ್ತಾರೆ, ನಾನು